ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 5. ಶ್ರೀಮಾತೆಯ ಕೃಪೆಯಿಂದ ಶಚೀದೇವಿಯು ಇಂದ್ರನನ್ನು ಕಂಡಳು. ಭುವನೇಶ್ವರಿ ದೇವಿಯ ಅನುಗ್ರಹದಿಂದ ಮಾನಸ ಸರೋವರಕ್ಕೆ ಬರಲು ಸಾಧ್ಯವಾಯಿತೆಂದು ಹೇಳಿದಳು. ನಹುಷನ ನೀಚ ಬುದ್ಧಿಯ ಬಯಕೆಯನ್ನು ತಿಳಿಸಿದಳು. ಬೃಹಸ್ಪತಿಯ ದೌರ್ಬಲ್ಯವನ್ನು ಜ್ಞಾಪಿಸಿದಳು. ಕೂಡಲೇ ಸ್ವರ್ಗಕ್ಕೆ ಇಂದ್ರನು ಬಂದು ತನ್ನನ್ನು ರಕ್ಷಿಸಬೇಕೆಂದು ವಂದಿಸಿದಳು. ಬುದ್ಧಿವಂತನಾದ ಇಂದ್ರನು ಶಚೀದೇವಿ ಕಾಮವಿಕಾರದ ಚಪಲಚಿತ್ತ ಸ್ತ್ರೀಯು ಪತಿವ್ರತೆಯಾಗಲಾರಳು. ಶೀಲಮೇವ ಹಿ ನಾರಿಣಾಂ ಸದಾ ರಕ್ಷತಿ ಪಾಪತಃ ತಸ್ಮಾತ್ವಂ ಶೀಲಮಾಸ್ತಾಯ ಸ್ಥಿರಾಭವ ಶುಚಿಸ್ಮಿತೆ. ಶೀಲವೇ ನಾರಿಮಣಿಯನ್ನು ಪಾಪಕಾರ್ಯದಲ್ಲಿ ಸಿಕ್ಕು ಬೀಳದಂತೆ ಕಾಪಾಡುವುದು, ಧೈರ್ಯವನ್ನು ಕೊಡುವುದು. ಋಷಿಗಳು ನಹುಷನನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಬರುವಂತಾದರೆ ಅವರ ಶಾಪಕ್ಕೆ ಗುರಿಯಾಗಿ ಪದವಿಯಿಂದ ಜಾರಿ ಬೀಳುವನು. ಭುವನೇಶ್ವರಿ ದೇವಿಯನ್ನು ಸ್ಮರಿಸುವವರಿಗೆ ಅಪಜಯವಿಲ್ಲ. ಪ್ರಯತ್ನಿಸು, ದೈವ ಸಹಾಯ ದೊರೆಯುವುದು ಎಂದು ಭಜಸ್ವ ಭುವನೇಶಾನೀಂ ಗುರುವಾಕ್ಯಾನುಸಾರತಃ. ಗುರುವಿನ ಉಪದೇಶದಂತೆ ಭುವನೇಶ್ವರಿ ದೇವಿಯನ್ನು ಭಜಿಸು ಎಂದು ಹೇಳಿ ಶಚಿಯನ್ನು ಸ್ವರ್ಗಕ್ಕೆ ಕಳುಹಿಸಿದನು. ನಹುಷನು ನೀತಿಬಾಹಿರನಾಗಿ ಶಚಿಯ ಆದೇಶದಂತೆ ಪರಬ್ರಹ್ಮ ತತ್ವವನ್ನು ತಿಳಿದಿರುವ ಋಷಿಗಳು ಹೊತ್ತು ಪಲ್ಲಕ್ಕಿಯಲ್ಲಿ ಬರುತ್ತಾ ವಿವೇಕಶೂನ್ಯನಾದನು. ಅಗಸ್ತ್ಯ ಮುನಿಯನ್ನು ಸರ್ಪ ಸರ್ಪ ಎಂದು ಕೊರಡೆಯಿಂದ ಹೊಡೆದನು. ನೊಂದ ಅಗಸ್ತ್ಯನು ಕೋಪಗೊಂಡು ದುರಾಚಾರಿಯಾದ ನಹುಷ ಇಂದ್ರ ಪದವಿಯಿಂದ ಜಾರಿ ಭೂಮಿಯಲ್ಲಿ ಸರ್ಪವೇ ಆಗಿ ಕಷ್ಟ ಪರಂಪರೆಗಳನ್ನು ಅನುಭವಿಸು ಎಂದು ಶಪಿಸಿದನು. ನಹುಷನು ಹಾವಾಗಿ ಉರುಳಿ ಬಿದ್ದನು. ಬೃಹಸ್ಪತಿಯು ದೇವೇಂದ್ರನನ್ನು ಅಮರಾವತಿಗೆ ಕರೆತಂದನು. ತಪಸ್ಸಿನಿಂದ ಪರಿಶುದ್ಧನಾಗಿ ತೇಜಸ್ವಿಯಾದ ಇಂದ್ರನಿಗೆ ಪಟ್ಟಾಭಿಷೇಕ ಮಾಡಿದರು. ಸಾಕಷ್ಟು ಯಜ್ಞಗಳನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿ ಸ್ವರ್ಗಾಧಿಪತಿಯಾದರೂ ಇಂದ್ರನು ಬ್ರಹ್ಮಹತ್ಯೆಯ ದೋಷವನ್ನು ಪಡೆದನು. ದುಷ್ಕರ್ಮದಲ್ಲಿ ದುರ್ಬುದ್ಧಿಯುಂಟಾಯಿತು. ಕರ್ಮವು 3 ಬಗೆ. ಬಹಳ ಕಾಲದಿಂದ ಕೂಡಿಕೊಂಡು ಬಂದಿರುವುದು ಸಂಚಿತ. ಎಷ್ಟು ಕೋಟಿ ವರ್ಷಗಳಾಗಲಿ ಜನ್ಮಾಂತರಗಳನ್ನೆತ್ತಲಿ ಸಂಚಿತ ಕರ್ಮ ನಾಶವಾಗುವುದಿಲ್ಲ. ಕಾಲಕ್ಕೆ ಸರಿಯಾಗಿ ಫಲವನ್ನು ಕೊಟ್ಟು ಅನುಭವಿಸಿಯೇ ಕಳೆಯಲು ಸಿದ್ಧವಾಗಿರುವುದು ಪ್ರಾರಬ್ಧ ಕರ್ಮ. ಪ್ರಾರಬ್ಧವು ಶುಭ ಅಥವಾ ಅಶುಭವಾದರೂ ಅದನ್ನು ನಾಶ ಮಾಡುವ ಸಾಮರ್ಥ್ಯವು ಯಾವ ದೇವತೆಗೂ ಸಾಧ್ಯವಿಲ್ಲ. ದೇವಾಧಿ ದೇವತೆಗಳು ಪ್ರಾರಬ್ಧವನ್ನು ಅನುಭವಿಸಲೇಬೇಕು. ಕರ್ಮದಿಂದ ದೇಹ ಸಂಬಂಧ, ದೇಹದಿಂದ ಸುಖ ದುಃಖ ಫಲಾನುಭವ. ಕರ್ಮವು ನಾಶವಾದರೆ ಜನ್ಮವು ನಾಶವಾಗುವುದು. ದೇವೇಂದ್ರನು ಕರ್ಮಕ್ಕೆ ಕಟ್ಟುಬಿದ್ದವನಾದುದರಿಂದ ಸಂಚಿತಗಳ ಪೈಕಿ ಒಂದಾದ ದುಷ್ಕರ್ಮವನ್ನು ಮಾಡಿ ದುಃಖಕ್ಕೆ ಗುರಿಯಾದನು. ಕರ್ಮಕ್ಕೆ ವಶರಾದ ನರನಾರಾಯಣರು ಕೃಷ್ಣಾರ್ಜುನರಾಗಿ ಹುಟ್ಟಬೇಕಾಯಿತು. ನಾನ್ ಋಷಿ ಕುರುತೆ ಕಾವ್ಯಂ ನಾ ರುದ್ರೋ ರುದ್ರಮರ್ಚಯೇತ್ ನಾ ದೇವಾಂಶೋ ದದಾತ್ಯಾನಂ ನಾ ವಿಷ್ಣು ಪೃಥ್ವೀಪತೆ. ಋಷಿಯ ಅಂಶವಿಲ್ಲದವನು ಕಾವ್ಯವನ್ನು ಬರೆಯಲಾರ. ರುದ್ರನ ಅಂಶವಿಲ್ಲದವನು ರುದ್ರನ ಪೂಜೆಯನ್ನು, ದೇವತೆಗಳ ಅಂಶವಿಲ್ಲದವನು ಅನ್ನದಾನವನ್ನು ಮಾಡಲಾರನು. ವಿಷ್ಣುವಿನ ಅಂಶವಿಲ್ಲದವನು ರಾಜನಾಗಲಾರನು. ಬಲ, ಸಂಪತ್ತು, ವಿದ್ಯೆ, ಧನ, ಸುಖವನ್ನು ಅನುಭವಿಸಬೇಕಾದರೆ ದೈವಾಂಶ ಸಂಭೂತನಾಗಿರಬೇಕು. ಮಾಡಿದ ಕರ್ಮದ ಫಲವು ಮಾನವನ ಅಧೀನದಲ್ಲಿಲ್ಲ. ಅದು ಅದೃಷ್ಟದ, ಧರ್ಮದ ಅಥವಾ ದೇವರ ವಿಧಿಯಂತೆ. ಗಹನ ಕರ್ಮಣೋ ಗತಿಹಿ. ಕರ್ಮಗಳ ಪರಿಪಾಕವನ್ನು ಅರಿಯಲು ದೇವತೆಗಳಿಗೂ ಸಾಧ್ಯವಿಲ್ಲ. ಪಾಂಡವರು ದೇವತೆಗಳ ಅಂಶದಿಂದ ಹುಟ್ಟಿದರೂ ಶ್ರೀಕೃಷ್ಣನು ಅವತಾರ ಮೂರ್ತಿಯಾದರು. ಅವರು ವನವಾಸ, ಸೆರೆಮನೆ, ಅಲೆದಾಟ, ಹೋರಾಟಗಳನ್ನು ತಪ್ಪಿಸಿಕೊಳ್ಳಲಾಗಲಿಲ್ಲ. ಶ್ರೀಕೃಷ್ಣನು ಮ್ಲೇಚ್ಛ ರಾಜನ ಭಯದಿಂದ ಮಧುರೆಯನ್ನು ಬಿಟ್ಟು ದ್ವಾರಕಾನಗರ ನಿರ್ಮಾಣ ಮಾಡಿ ವಾಸಿಸಿದನು. ಬೇಡನ ಬಾಣಕ್ಕೆ ಗುರಿಯಾಗಿ ಮರಣ ಹೊಂದಿದನು. ಜನಮೇಜಯ. ಯುಗ ಧರ್ಮಕ್ಕೆ ತಕ್ಕಂತೆ ಪ್ರಜೆಗಳು, ಕರ್ಮಗಳು, ಅವತಾರಗಳು ಆಗುವವು. ಜ್ಞಾನ ಮಾರ್ಗವನ್ನು ನಾಶ ಮಾಡುವುದಕ್ಕಾಗಿಯೇ ರಾಕ್ಷಸರು ಹುಟ್ಟುವರು. ಇವರನ್ನು ನಾಶ ಮಾಡುವುದಕ್ಕಾಗಿಯೇ ವಿಷ್ಣುವೂ ಹುಟ್ಟಬೇಕಾಗುವುದು. ಕೃತ ಯುಗದಲ್ಲಿ ಧರ್ಮವೇ ಪ್ರಧಾನ. ತ್ರೇತೆಯಲ್ಲಿ ಧರ್ಮ ಅರ್ಥಗಳೆರಡು. ದ್ವಾಪರದಲ್ಲಿ ಧರ್ಮ ಅರ್ಥ ಕಾಮಗಳು. ಆದರೆ ಕಲಿಯುಗದಲ್ಲಿ ಅರ್ಥ ಕಾಮಗಳು ಮಾತ್ರ ಪ್ರಧಾನವಾದವು. ಧರ್ಮವನ್ನಾಚರಿಸಿದವರಿಗೆ ಸ್ವರ್ಗಪ್ರಾಪ್ತಿ. ಧರ್ಮವೆಂದರೆ ಸತ್ಯಂ ದಯಾ ತಥಾ ದಾನಂ ಸ್ವದಾರಗಮನಂ ತಥಾ ಅದ್ರೋಹ ಸರ್ವಭೂತೇಷು ಸಮತ ಸರ್ವಜಂತುಷು. ಸತ್ಯವನ್ನು ನುಡಿ, ಪ್ರಾಣಿಗಳಲ್ಲಿ ದಯೆ ಇಡು, ದಾನ ಮಾಡು, ಸ್ವಸ್ತ್ರೀಯಲ್ಲಿ ಸುಖದಿಂದಿರು, ಕೇಡು ಬಗೆಯದಿರು. ಎಲ್ಲ ಪ್ರಾಣಿಗಳಲ್ಲಿ ಸಮಾನ ಭಾವವಿರಲಿ. ಕಾಲಬಲದಿಂದ ಎಲ್ಲವೂ ನಡೆಯುವುದು. ಪ್ರಯತ್ನಪಟ್ಟು ಧರ್ಮ ಕಾರ್ಯಗಳನ್ನು ಮಾಡಬೇಕು.
ಬ್ರಾಹ್ಮಣರು ವೇದಾಧ್ಯಯನ ಮಾಡಿ ಭುವನೇಶ್ವರಿಯ ಏಕಾಕ್ಷರಿ ಮಂತ್ರವನ್ನು ಜಪಿಸುವರು. ಕೃತಯುಗದಲ್ಲಿ ರಾಕ್ಷಸರಾಗಿದ್ದವರು ಕಲಿಯುಗದಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿ ಧರ್ಮವನ್ನು ನಾಶ ಮಾಡುವರು. ಡಂಭಾಚಾರಿಗಳು ಲೋಕ ವ್ಯವಹಾರದಲ್ಲಿ ಚತುರರು, ವೇದಾಧ್ಯಯನ ಮಾಡರು, ಶೂದ್ರರ ಸೇವೆಯಲ್ಲಿ ಆಸಕ್ತಿ ವಹಿಸುವರು, ಅತಿಯಾಗಿ ಮಾತನಾಡುವರು, ದಾನವನ್ನು ಸ್ವೀಕರಿಸುವುದರಲ್ಲಿ ಆಸಕ್ತರು, ಸ್ತ್ರೀಯರು ಬುದ್ಧಿವಂತೆಯರು, ಧರ್ಮದ ಬಗ್ಗೆ ಮಾತನಾಡುವರು. ಆಹಾರ ಶುದ್ಧಿ ಇಲ್ಲದಿರುವುದರಿಂದ ಚಿತ್ತಶುದ್ಧಿ ಇಲ್ಲದವರು ಸಾಂಕರ ದೋಷಕ್ಕೆ ಕಾರಣರಾಗುವರು. ಆದರೆ ರಾಜ ಅಜಪಾಂ ನಾಮ ಗಾಯತ್ರೀಂ ಜಪಂತಿ ನಿಖಿಲ ಜನ ಮಹಿಮಾನಂ ನ ಜಾನಂತಿ ಮಾಯೆಯ ವೈಭವಂ ಮಹತ್. ಅಜಪ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದರೂ ಯಾರೂ ತಿಳಿಯರು. ಶ್ರೀ ಭುವನೇಶ್ವರಿ ದೇವಿಯ ನಾಮಸ್ಮರಣೆ, ದೇವಿಯ ದಿವ್ಯಪಾದ ಪದ್ಮ ಧ್ಯಾನವನ್ನು ಮಾಡುವವರು ಅಜ್ಞಾನವನ್ನು ಕಳೆದುಕೊಂಡು ಪುನರ್ಜನ್ಮವಿಲ್ಲದವರಾಗುವರು. ಗಾಯತ್ರಿಯನ್ನು ಜಪಿಸುವವರಿಗೆ ಜನ್ಮವಿಲ್ಲ. ಆ ಮಹಾಮಂತ್ರದ ಶಕ್ತಿಯನ್ನು, ವೈಭವವನ್ನು ತಿಳಿಯಬೇಕು. ತೀರ್ಥಕ್ಷೇತ್ರಗಳಲ್ಲಿ ದೇವಿಯ ಒಂದಂಶ ಮಾತ್ರವಿರುವುದು. ಮಹಾನದಿಗಳಲ್ಲಿ ಸ್ನಾನ, ಪವಿತ್ರ ಕ್ಷೇತ್ರಗಳಲ್ಲಿ ವಾಸ, ಆಶ್ರಮದ ಋಷಿಗಳ ಸೇವೆ ಆನಂದಕ್ಕೆ ದಾರಿ. ಪುಣ್ಯಕರ್ಮಗಳಿಗೆ ದ್ರವ್ಯಶುದ್ಧಿ, ಕ್ರಿಯಾಶುದ್ಧಿ, ಮನಃಶುದ್ಧಿ ಇದ್ದರೇನೆ ಫಲಪ್ರಾಪ್ತಿ. ಚಿತ್ತಶುದ್ಧಿಯುಳ್ಳವರಿಗೆ ಜ್ಞಾನಪ್ರಾಪ್ತಿಯೋ ಶಾಂತಿ ಲಾಭವೋ ಸಾಧ್ಯವೋ. ಆದ್ದರಿಂದ ಜ್ಞಾನಾಭ್ಯಾಸ, ಸಜ್ಜನರ ಸಹವಾಸ, ಸಾಧು ಸೇವೆ ಮಾಡು. ಸರ್ವಾತ್ಮಭಾವ, ಆತ್ಮ ಸಾಕ್ಷಾತ್ಕಾರವಾಗುವುದು. ಚಿತ್ತಶುದ್ಧಿ ದೊರೆಯುವುದು ಬಹಳ ಕಷ್ಟ. ಮಹಾಮುನಿಗಳು ಮಾಯೆಗೆ ಒಳಗಾಗಿ ಪರಸ್ಪರ ಮುನಿಸ್ಸಿನಿಂದ ಶಾಪ ಕೊಟ್ಟಿರುವರು. ಹಿಂದೆ ನಡೆದ ಸುಂದರ ಕಥೆಯೊಂದನ್ನು ಹೇಳುತ್ತೇನೆ ಕೇಳೋ. ಸೂರ್ಯವಂಶದ ಸುಪ್ರಸಿದ್ಧ ಸಾಮ್ರಾಟ್ ಹರಿಶ್ಚಂದ್ರನಿಗೆ ಮಕ್ಕಳಾಗಲಿಲ್ಲ. ಅವನು ವರುಣನ ಪ್ರೀತಿಗಾಗಿ ಯಜ್ಞ ಮಾಡಲು ಸಂಕಲ್ಪಿಸಿ ವ್ರತವನ್ನು ಪಾಲಿಸುತ್ತಿದ್ದನು. ಮಹಾರಾಣಿಯು ಗರ್ಭವತಿಯಾಗಿ ಗಂಡು ಮಗುವನ್ನು ಪಡೆದಳು. ರಾಜನು ಸಂತೋಷಪಟ್ಟು ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿದನು. ಒಂದು ದಿನ ವರುಣನು ಬ್ರಾಹ್ಮಣ ರೂಪಿನಿಂದ ಬಂದು ನರಮೇಧವೆಂಬ ಯಜ್ಞವನ್ನು ಮಾಡಿ ಸಂತೋಷಪಡಿಸು ಎಂದನು. ಮೋಹಪಾಶದಿಂದ ಮಗನನ್ನು ಯೂಪಸ್ತಂಭಕ್ಕೆ ಕಟ್ಟಲು ಮನಸ್ಸು ಒಪ್ಪದಿರಲು ಹರಿಶ್ಚಂದ್ರನು ನೆಪಗಳನ್ನು ಹೇಳುತ್ತಾ ಕಾಲವನ್ನು ನೂಕುತ್ತಿದ್ದನು. ಮಗುವು ಬೆಳೆದು ರೋಹಿತಾಶ್ವನೆಂಬ ತಿಳುವಳಿಕೆಯ ಮಗನಾಗಿ ಬೆಳೆದನು. ತಂದೆಯು ವರುಣನಿಗೆ ಕೊಟ್ಟ ಮಾತಿನಂತೆ ತನಗೆ ಮರಣವಾಗುವುದೆಂದು ಹೆದರಿ ರೋಹಿತಾಶ್ವನು ಬೆಟ್ಟ ಗುಡ್ಡಗಳ ಗುಹೆಯಲ್ಲಿ ಅವಿತುಕೊಂಡನು. ಮತ್ತೆ ಮನೆಗೆ ಬಂದ ವರುಣನಿಗೆ ಹರಿಶ್ಚಂದ್ರನು ತನ್ನ ಮಗನು ಎಲ್ಲಿಗೋ ಹೋದನೆಂದು ಹೇಳಿದನು. ವರುಣನು ಕೋಪದಿಂದ, ಹರಿಶ್ಚಂದ್ರ ಮಾತು ಕೊಟ್ಟು ಮೋಸ ಮಾಡಿದೆ, ವಂಚಕನೇ, ಜಲೋದರ ರೋಗದಿಂದ ನರಳು ಎಂದು ಶಪಿಸಿದನು. ರೋಹಿತಾಶ್ವನು ರಾಜಧಾನಿಯಿಂದ ದೂರವಾಗಿದ್ದರೂ ಯಾರಾದರೊಬ್ಬರು ಅವನನ್ನು ಕಂಡಾಗ, ನಿನ್ನ ತಂದೆ ದಾರುಣವಾದ ದುಃಖದಲ್ಲಿ ಬಿದ್ದಿರುವಾಗ ನೀನು ಹಾಯಾಗಿ ಇರಬಹುದೇ ಎಂದಾಗ ಊರಿಗೆ ಹಿಂತಿರುಗಲು ಮನಸ್ಸು ಮಾಡುತ್ತಿದ್ದನು. ಅದೇ ವೇಳೆಗೆ ಇಂದ್ರನು ಬಂದು ರೋಹಿತಾಶ್ವನನ್ನು ಹೋಗಬೇಡವೆಂದು ತಡೆಯುತ್ತಿದ್ದನು. ಹೀಗೆಯೇ ಕಾಲವು ಕಳೆದಂತೆಲ್ಲ ಹರಿಶ್ಚಂದ್ರನ ರೋಗ ಉಲ್ಬಣವಾಯಿತು. ವಿಧಿಯಿಲ್ಲದೆ ತನ್ನ ಗುರುವಾದ ವಸಿಷ್ಠನಲ್ಲಿ ಕಷ್ಟವನ್ನು ತೋಡಿಕೊಂಡನು. ಧರ್ಮಶಾಸ್ತ್ರವನ್ನು ತಿಳಿಸಿದ ವಸಿಷ್ಠರು, ಹರಿಶ್ಚಂದ್ರ, ಕ್ರೀತಪುತ್ರನೊಬ್ಬನನ್ನು ಪಡೆದು ಯಜ್ಞ ಮಾಡಿ ರೋಗಮುಕ್ತನಾಗು ಎಂದನು. ಅದೇ ಪ್ರಕಾರ ಮಂತ್ರಿಗಳು ಅನೇಕ ಕಡೆ ಹುಡುಕುತ್ತಿರಲು ಬಡಬ್ರಾಹ್ಮಣನಾದ ಅಜೀರ್ಗತನೆಂಬುವನು ತನ್ನ ಎರಡನೆಯ ಮಗ ಶುನಶ್ಶೇಪನನ್ನು ರಾಜನಿಗೆ ಮಾರಿದನು. ಯಜ್ಞದ ಸಾಂಬಾರಗಳು ಸಿದ್ಧವಾದವು. ಶುನಶ್ಶೇಪನನ್ನು ಯೂಪಸ್ತಂಭಕ್ಕೆ ಕಟ್ಟಿ ಕೊಲ್ಲುವರೆಂಬುದನ್ನು ಕೇಳಿದ ವಿಶ್ವಾಮಿತ್ರ ಮಹರ್ಷಿಗೆ ಮನಸ್ಸು ಕರಗಿತು, ಕಣ್ಣು ನೀರಿನಿಂದ ತುಂಬಿತು. ರಾಜನೇ, ನಿನಗೆ ಒಳ್ಳೆಯದಾಗಲಿ. ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ದಯೆಯು ನನ್ನನ್ನು ಬಾಧಿಸುತ್ತಿರುವುದು. ದೊರೆಯು ದಯಾವಂತನಾಗಿರಬೇಕು. ಹಿಂದೆ ಪರರ ದೇಹವನ್ನು ರಕ್ಷಿಸಲು ತಮ್ಮ ದೇಹವನ್ನೇ ಕೊಡುತ್ತಿದ್ದರು. ನಿನ್ನ ದೇಹ ರಕ್ಷಣೆಗೆ ಈ ಮುದ್ದು ಬಾಲಕನನ್ನು ಬಲಿ ಕೊಡಬೇಡ. ದಯವಿಟ್ಟು ಬಿಟ್ಟುಬಿಡು ಎಂದನು. ಹರಿಶ್ಚಂದ್ರನು ಒಪ್ಪಲಿಲ್ಲ. ಕೃಪಾಳುವಾದ ವಿಶ್ವಾಮಿತ್ರ ಮಹರ್ಷಿಯು ಶುನಶ್ಶೇಪನಿಗೆ ವರುಣನನ್ನು ಒಲಿಸಿಕೊಳ್ಳುವ ಮಂತ್ರವನ್ನು ಉಪದೇಶಿಸಿದನು. ಶುನಶ್ಶೇಪನು ಪ್ಲುತಸ್ವರದಿಂದ ಮಂತ್ರವನ್ನು ಗಟ್ಟಿಯಾಗಿ ಉಚ್ಚರಿಸಿದನು. ವರುಣನು ವಾತ್ಸಲ್ಯಪೂರ್ಣನು. ಕರುಣೆಯಿಂದ ಕಟ್ಟುಗಳನ್ನು ಬಿಚ್ಚಿ ಶುನಶ್ಶೇಪನನ್ನು ಬಿಡಿಸಿದನು. ಹರಿಶ್ಚಂದ್ರನು ರೋಗಮುಕ್ತನಾದನು. ವಿಶ್ವಾಮಿತ್ರನು ಶುನಶ್ಶೇಪನನ್ನು ತನ್ನ ಮಗನನ್ನಾಗಿ ಮಾಡಿಕೊಂಡನು. ಅವನಿಗೆ ಹರಿಶ್ಚಂದ್ರನ ಮೇಲೆ ಕೋಪವಿದ್ದೇ ಇದ್ದಿತು. ಒಂದು ದಿನ ಹರಿಶ್ಚಂದ್ರನು ಕಾಡಿನಲ್ಲಿ ಬೇಟೆಯಾಡುತ್ತಿರಲು ಎದುರು ಬಂದ ವಿಶ್ವಾಮಿತ್ರನು ಮಾತಿನ ಮೋಡಿಯಲ್ಲಿ ರಾಜನು ಸಿಕ್ಕು ತನ್ನ ಸರ್ವಸ್ವವನ್ನು ಮಹರ್ಷಿಗೆ ತನಗೆ ಅರ್ಪಿಸುವಂತೆ ಮಾಡಿದನು. ವಸಿಷ್ಠನಿಗೆ ಬೇಸರವಾಯಿತು. ವಿಶ್ವಾಮಿತ್ರ ಬಕ ಧರ್ಮವನ್ನು ಅನುಸರಿಸಬಹುದೇ ಎನ್ನಲು ವಸಿಷ್ಠ, ನಿನ್ನದು
ಆಡಿನ ಧರ್ಮ ಎಂದು ತಿರುಗಿ ಮೂದಲಿಸಿದನು. ಇಬ್ಬರೂ ಎರಡು ಜಾತಿಯ ಪಕ್ಷಿಗಳಂತೆ ದ್ವೇಷಿಸಲಾರಂಭಿಸಿದರು. ಸೃಷ್ಟಿಕರ್ತನಾದ ಬ್ರಹ್ಮನು ವಸಿಷ್ಠ ವಿಶ್ವಾಮಿತ್ರರನ್ನು ಸಮಾಧಾನಗೊಳಿಸಿ ಸ್ನೇಹಪರರನ್ನಾಗಿ ಮಾಡಿದನು. ಕಾಮ, ಕ್ರೋಧಗಳು, ಅಹಂಕಾರ, ಮಮಕಾರಗಳು ಮಾಯೆಗೆ ಮೂಲ. ಮಾಯೆಯನ್ನು ಗೆಲ್ಲಲು ತೀರ್ಥ, ದಾನ, ತಪಸ್ಸು, ಸತ್ಯವು ಸುಲಭ ಸಾಧನಗಳು. ಚಿತ್ತಶುದ್ಧಿಯು ಪ್ರಮುಖ ಸಾಧನವು. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.